ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಶಿಫಾಸ್ ವ್ಲಾಗ್. ನಾನಿವತ್ತು ಸ್ಪೆಷಲ್ ಆಗಿ ಮಟನ್ ಮಂದಿ ಮಾಡ್ತಾಯಿದ್ದೀನಿ, ಅರೇಬಿಯನ್ ಮಟನ್ ಮಂದಿ. ಇದಕ್ಕೋಸ್ಕರ 2 kg ಫ್ರೆಶ್ ಆಗಿರೋ ಮಟನ್ ತೊಗೊಬನ್ನಿ. ತುಂಬ ಚೆನ್ನಾಗಾಗುತ್ತೆ ಮಟನ್ ಮಂದಿ, ಬಿರಿಯಾನಿಗಿಂತನೂ ತುಂಬ ಸೂಪರ್ ಆಗುತ್ತೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಇದಕ್ಕೆ ದೊಡ್ಡದು 2 ಕ್ಯಾಪ್ಸಿಕಮ್ ಬೇಕು. ಕ್ಯಾಪ್ಸಿಕಮ್ ಅಂತೂ ಮಂದಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಕ್ಯಾಪ್ಸಿಕಮ್ ಬೇಕೇ ಬೇಕು ಫ್ರೆಂಡ್ಸ್. ಹಾಗೆ 2 ದೊಡ್ಡ ಈರುಳ್ಳಿ ತೊಗೊಳ್ಳಿ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಒಂದು 10 ರಿಂದ 12 ಹಸಿಮೆಣಸು ತೊಗೊಳ್ಳಿ. ಹಸಿಮೆಣಸು ಖಾರಕ್ಕಲ್ಲ, ಫ್ಲೇವರಿಗೋಸ್ಕರ ನೆನ್ಪಿಟ್ಕೊಳ್ಳಿ. 2 ಒಣಗಿರೋ ನಿಂಬೆಹಣ್ಣು ತೊಗೊಳ್ಳಿ. ಒಣಗಿರೋದೇ ನಿಂಬೆಹಣ್ಣು ಬೇಕು, ಯಾಕಂದರೆ ಹಸಿದು ಹಾಕ್ಕೊಂಡ್ರೆ ಅದು ಕಹಿ ಬರುತ್ತೆ ಅನ್ನ. ಇದು ಮಂದಿ ಕ್ಯೂಬ್ಸ್ ಅಂತ, ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಈ ಮಂದಿ ಕ್ಯೂಬ್ಸ್ ತಂದಿಟ್ಕೊಳ್ಳಿ. ಒಂದು 5 ರಿಂದ 6 ಮಂದಿ ಕ್ಯೂಬ್ಸ್ ಬೇಕಾಗುತ್ತೆ. ನಾನು ಮಾಡ್ತಿರೋದು ಒಂದು 8-10 ಜನಕ್ಕೋಸ್ಕರ, ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಳ್ತಿದ್ದೀನಿ. ಇಬ್ಬರಿಗೆಲ್ಲ 2 ಸಾಕಾಗುತ್ತೆ, 4 ಜನಕ್ಕೆ 2 ಸಾಕಾಗುತ್ತೆ. ಇಬ್ಬರಿಗೋಸ್ಕರ ಆದರೆ ಒಂದೇ ಒಂದು ಕ್ಯೂಬ್ ಸಾಕಾಗುತ್ತೆ. ಈಗ ಸ್ವಲ್ಪ ಕಾಳು ಮೆಣಸು ತೊಗೊಳ್ಳಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು. ಒಂದು 10 ರಿಂದ 12 ಏಲಕ್ಕಿ ತೊಗೊಳ್ಳಿ. ಏಲಕ್ಕಿನೂ ಅಷ್ಟೇ ಫ್ರೆಂಡ್ಸ್, ಬೇಕೇ ಬೇಕಾಗುತ್ತೆ. ಒಂದು 10 ಲವಂಗ, ಒಂದು 5-6 ಪೀಸು ಚಕ್ಕೆ ತೊಗೊಳ್ಳಿ. ಮತ್ತು ಇದಕ್ಕೆ ದೊಡ್ಡದು 2 ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿರಿ. ಹಾಗೂ ಇದಕ್ಕೆ ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಸೊಪ್ಪೇನು ಜಾಸ್ತಿ ಬೇಡ, ಇದಕ್ಕೆ ತುಂಬ ಮಸಾಲೆ ಹಾಕಲ್ಲ. ಈಗ ಬ್ಯಾಡ್ಗಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಹಾಗೂ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಬೇಕು. ನಿಮಗೆ ಯಾವ ಮೆಣಸಿನ ಪುಡಿ ಬೇಕು ಅದನ್ನೇ ತೊಗೊಳ್ಳಿ. ಮೆಣಸಿನ ಪುಡಿನೇ ಖಾರ, ಇದು ಹಸಿಮೆಣಸು ಖಾರಕ್ಕಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಹಾಗೂ ಮಂದಿ ಮಸಾಲ ತೊಗೊಂಡಿದ್ದೀನಿ. ಮಂದಿ ಮಸಾಲನೂ ಅಷ್ಟೇ ರೇಷನ್ ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಇದಕ್ಕೆ ಒಂದು ಪ್ಯಾಕೆಟಿಗೆ 85 ರೂಪಾಯಿ. ಮಂದಿ ಮಸಾಲ ಕೊಡಿ ಅಂದರೆ ಕೊಡ್ತಾರೆ, ಅದು ಬೇಕಾಗುತ್ತೆ. ಇಷ್ಟು ಈಗ ನೋಡ್ತಿದ್ದೀರಲ್ಲ, ಮಟನ್ ಬೇಕು ಮಂದಿ ಮಾಡೋಕ್ಕೋಸ್ಕರ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ, ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಏಲಕ್ಕಿ, ಚಕ್ಕೆ, ಲವಂಗ, ಹಾಗೂ ಮಂದಿ ಕ್ಯೂಬ್ಸ್, ನಿಂಬೆಹಣ್ಣು, ಹಸಿಮೆಣಸು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಹಾಗೂ ಖಾರದ ಪುಡಿ, ಮಂದಿ ಮಸಾಲ. ಇಷ್ಟು ಬೇಕಾಗುತ್ತೆ ಅರೇಬಿಯನ್ ಮಂದಿ ಮಾಡೋಕ್ಕೋಸ್ಕರ. ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 1/4 ಲೀಟ್ರ್ ಒಳ್ಳೆಣ್ಣೆ ತೊಗೊಳ್ಳಿ ಫ್ರೆಂಡ್ಸ್. 1/4 ಲೀಟ್ರ್ ಒಳ್ಳೆಣ್ಣೆ ಬೇಕಾಗುತ್ತೆ. ನಾನು ಮಾಡ್ತಿರೋದು ಒಂದು 10-12 ಜನಕ್ಕೋಸ್ಕರ ಇಷ್ಟು ಬೇಕು. ನಿಮಗೆ 2 ಜನಕ್ಕೆಲ್ಲ ಆದರೆ ತುಂಬ ಈಸಿಲಿ ಮಾಡ್ಬೋದು. ಯಾವಾಗಲೂ ಬಿರಿಯಾನಿ ಮಾಡಿ ತಿಂದು ಬೇಜಾರಾಗುತ್ತೆ ಅನ್ನೋರಿಗೆ ಆರಾಮಾಗಿ ಮಂದಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಬ್ಬರಿಗಾದರೆ ಇಷ್ಟು ಕ್ವಾಂಟಿಟಿ ಎಲ್ಲ ಬೇಡ, ತುಂಬ ಈಸಿಲಿ ಮಾಡ್ಬೋದು. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕ್ಕೊಳ್ಳಿ. ಇಬ್ಬರಿಗೆ 4 ಜನಕ್ಕೆಲ್ಲ ತುಂಬ ಈಸಿ. ನಾನೊಂದು ಹೇಳೋದು ಮರ್ತೋದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಫ್ರೆಂಡ್ಸ್. ಇದಕ್ಕೆ ಜಜ್ಕೊಂಡಾದರೂ ಇಟ್ಕೊಳ್ಳಿ, ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಮಾಡಿ ಇಟ್ಕೊಳ್ಳಿ. ಈಗ ನೋಡ್ತಿದ್ದೀರಲ್ಲ, ತುಂಬ ಫ್ರೈ ಆಗಬೇಕಂತ ಏನಿಲ್ಲ. ಈರುಳ್ಳಿ ಮೀಡಿಯಮ್ ಆಗಿ ಕಲರ್ ಚೇಂಜ್ ಆದರೆ ಸಾಕು. ಅದಕ್ಕೆ ಇವಾಗ 2 ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣು ಹಾಕೊಂಡ್ಮೇಲೆ ಅದಕ್ಕೇ ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಎಷ್ಟು ಹಾಕ್ಕೊಂಡ್ರೂ ತುಂಬ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು 2 ದೊಡ್ಡ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಇದಕ್ಕೆ ನಾವೀಗ ಸ್ಪೈಸಸ್ ಹಾಕ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಕಾಳು ಮೆಣಸು, ಜೀರಿಗೆ ಅಂತಿದ್ದೀನಿ, ಸಾರಿ, ಏಲಕ್ಕಿ, ಚಕ್ಕೆ, ಲವಂಗ, ಮಂದಿ ಕ್ಯೂಬ್ಸ್ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ 2 ಟೊಮೊಟೊ ಹೆಚ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಆ 2 ಟೊಮೊಟೊ, ಸೊಪ್ಪುಗಳು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಟ್ಟಿಗೆ ಹಾಕ್ಕೊಳ್ಳಿ. ಒಟ್ಟಿಗೆ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ಮಿಕ್ಸ್ ಕೊಡಿ. ಅದಕ್ಕೆ ನೋಡ್ತಿದ್ದೀರಲ್ಲ, ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇದಕ್ಕೇ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಅದ್ಭುತವಾಗಿರುತ್ತೆ ರುಚಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇನ್ನೊಂದೇನೆಂದರೆ ಮಂದಿ ಕ್ಯೂಬ್ಸಲ್ಲಿ ಉಪ್ಪಿರುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು. ಇದು ಮಂದಿ ಮಸಾಲ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಮಂದಿ ಕ್ಯೂಬ್ಸಲ್ಲಿ ಉಪ್ಪಿರುತ್ತೆ, ಮತ್ತೆ ಹೇಳ್ತಾ ಇದ್ದೀನಿ, ಉಪ್ಪು ಜಾಸ್ತಿ ಯೂಸ್ ಮಾಡಬೇಡಿ, ಉಪ್ಪಾಗ್ಬಿಡುತ್ತೆ. ಈಗ ಇದಕ್ಕೇ ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನಷ್ಟು, ಅಚ್ಕಾರದ ಪುಡಿ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡು, ಈ ಖಾರದ ಪುಡಿನೇ ನಿಮಗೆ ಖಾರ ಕೊಡೋದು, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಖಾರ ಬೇಕಂದರೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಹಸಿಮೆಣಸು 12 ತೊಗೊಂಡಿದ್ದೀವಲ್ಲ, ಖಾರ ಆಗುತ್ತೆ ಅಂತ ಅಂದ್ಕೋಬೇಡಿ. ಹಸಿಮೆಣಸು ನಾವು ಫ್ಲೇವರಿಗೋಸ್ಕರ ತೊಗೊಂಡಿರೋದು, ಅದು ಖಾರ ಆಗಲ್ಲ.
ಅದಾದಮೇಲೆ ತೋರಿಸುವಾಗ ನಿಮಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗ ಇದಕ್ಕೆ ಹಸಿಮೆಣಸು ನಾವು ಯೂಸ್ ಮಾಡಿಲ್ಲ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಎಲ್ಲ ಮೇಲೆ ಬರಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಟನ್ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾಯಿರೋ ಮಸಾಲೆ ಫ್ರೆಂಡ್ಸ್. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಮಟನ್ ಹಾಕ್ಕೊಳ್ಳೋಣ. ಮಟನು ದೊಡ್ಡ ದೊಡ್ಡ ಪೀಸ್ ಇದ್ರೇ ಚೆನ್ನಾಗಿರುತ್ತೆ. ಈಗ ಒಂದು 4 ವಿಷಲಲ್ಲಿ ಮಟನ್ ಬೇಯುತ್ತೆ ಅಂದರೆ ನೀವು ಒಂದು 3 ವಿಷಲ್ ಮಾಡ್ಕೊಳ್ಳಿ. ಯಾಕಂದರೆ ಅನ್ನದಲ್ಲಿ ಒಂದು ಸ್ವಲ್ಪ ಬೇಯುತ್ತೆ, ದಮ್ ಕಟ್ತೀವಲ್ಲ ನಾವು, ಅದರಲ್ಲಿ ಸ್ವಲ್ಪ ಬೇಯುತ್ತೆ. ಚೆನ್ನಾಗಿ ವಾಶ್ ಮಾಡಿರೋ ಮಟನ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಸಾಕಪ್ಪ ಬಿರಿಯಾನಿ ಟೇಸ್ಟು ಅಂತ ಅನ್ಸೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಕಲರ್ ಬೇಕು ಫ್ರೆಂಡ್ಸ್, ಇದಕ್ಕೆ 3 ಕಲರ್ ಬೇಕು, ರೆಡ್ಡು ಹಾಗೆ ಆರೆಂಜ್ ಮತ್ತು ಗ್ರೀನ್ ಕಲರು. ಈಗ ರೆಡ್ ಕಲರ್ನ ಸ್ವಲ್ಪ ಮಟನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಜಾಸ್ತಿ ಯೂಸ್ ಮಾಡಬಾರ್ದು, ಆದರೆ ಮಂದಿಗೆ ಕಲರ್ ಬೇಕೇ ಬೇಕು. ಇದನ್ನು ಮಾಡಿ ಮುಚ್ಚಳ ಮುಚ್ಚಿ ವಿಷಲ್ ಮಾಡೋಕ್ಕೆ ಬಿಡಿ. ಈಗ ಅಕ್ಕಿ ನೋಡೋಣ ಬನ್ನಿ. ಅಕ್ಕಿ ನಮಗೆ ಮಟನ್ ಮಂದಿ ಮಾಡೋಕ್ಕೆ ಬೇಕಾಗಿರೋದೇ ಬಾಸುಮತಿ ರೈಸ್. ಬಾಸುಮತಿ ರೈಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಮ್ಮನೇಲಿ ಬಾಸುಮತಿ ಅಕ್ಕಿ ಖಾಲಿಯಾಗಿರೋದ್ರಿಂದ ನಾನು ಬುಲೆಟ್ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲೂ ತುಂಬ ಚೆನ್ನಾಗಾಗುತ್ತೆ, ಏನೂ ಇದಿಲ್ಲ. ಆದರೆ ಬಾಸುಮತಿ ಅಕ್ಕಿಲಿ ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿಗಾಗಲಿ, ಮಂದಿಗಾಗಲಿ, ಚಿಕನ್ ಮಂದಿಗಾಗಲಿ, ಮಟನ್ ಮಂದಿಗಾಗಲಿ ನಾವು ತೊಗೋಬೇಕಾಗಿದ್ದೆ ಬಾಸುಮತಿ ಅಕ್ಕಿ. ತುಂಬ ಚೆನ್ನಾಗಿ ಬರುತ್ತೆ ಬಿಡಿ ಬಿಡಿಯಾಗಿ. ನಾನು ಅದಿಲ್ಲ ಅಂತ ಹೇಳಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಈಗ ಒಂದು ಕಡೆ ನೀರು ಕಾಯಕ್ಕೆ ಇಟ್ಟಿದ್ದೀವಿ. ಈಗ ಅಕ್ಕಿನ ತೊಳೆದು ನೀರು ಕಾಯಕ್ಕಿಟ್ಟಾದಮೇಲೆ ಅಕ್ಕಿನ ತೊಳೆದು ಒಂದು 5 ನಿಮಿಷ ನೆನೆಸಿಡಿ ಫ್ರೆಂಡ್ಸ್. ಈಗ ನೋಡಿ ನೀರು ಕಾಯಕ್ಕಿಟ್ಟಿದ್ದೀವಿ. ಈ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾವು ಅನ್ನ ಮಾಡ್ಕೊಳ್ತೀವಲ್ಲ ಮಾಮೂಲಿ, ಅದೇ ಅಳತೆಯಲ್ಲಿ ತೊಗೋಬೇಕು ನೀವು, ಜಾಸ್ತಿ ಏನು ಬೇಡ. ಇದು ನಾವು ಅನ್ನ ಬಸಿಯಲ್ಲ. ಈಗ 1 ಲೋಟಕ್ಕೆ 2 ಲೋಟ ನೀರು ಥರ ತೊಗೊಂಡಿದ್ದೀನಿ. ಅನ್ನನ ನಾನು ಬಸಿಯಲ್ಲ, ಇದರಲ್ಲೇ ದಮ್ ಆಗಬೇಕು. ಬಸಿಯಲ್ಲ ಅಂದರೆ ನೀರು ಜಾಸ್ತಿ ಹಾಕೋಬೇಡಿ, ಕರೆಕ್ಟಾಗಿ ಅಳತೆ ಹಾಕ್ಕೊಂಡು ಒಂದು ಲೋಟ ನೀರು ಕಮ್ಮಿನೇ ಹಾಕ್ಕೊಳ್ಳಿ. ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ, ಅಕ್ಕಿ ತುಂಬ ಫುಲ್ಲಾಗಿ ಅನ್ನ ಆಗಬಾರ್ದು, ಬೇಯಬಾರ್ದು, ಅರ್ಧ ಬೇಯಬೇಕಷ್ಟೇ. ಈಗ ಮಟನ್ ರೆಡಿಯಾಗಿದೆ. ಅರ್ಧ ಬೆಂದಿರೋ ಅಕ್ಕಿನೇ ಆಗಬೇಕು ಫ್ರೆಂಡ್ಸ್, ಫುಲ್ ಬೇಯಿಸ್ಕೋಬೇಡಿ ಆಯಿತಾ. ಈಗ ನೋಡ್ತಿದ್ದೀರಲ್ಲ, ಇದರಲ್ಲಿ ನೀರು ಎಣ್ಣೆ ಎಲ್ಲ ಮಿಕ್ಸ್ ಆಗಿರೋದು ಮೇಲಿಂದ 1 ಕಪ್ನ ತೆಗೆದಿಟ್ಕೊಳ್ಳಿ. ಮಟನ್ ಬೇಯಿಸಿರೋ ನೀರಿದೆಯಲ್ಲ ಅದನ್ನು 1 ಕಪ್ಪು. ಇದು ಇಷ್ಟೊಂದು ಎಣ್ಣೆ ಅಂತ ಅಂದ್ಕೋಬೇಡಿ, ಅದು ನೀರು ಮಸಾಲೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅಷ್ಟು ಇದೆ. ಅದನ್ನು ನೀವು 1 ಕಪ್ಪು, ಸಣ್ಣ ಕಪ್ಪಲ್ಲಿ 1 ಕಪ್ನ ಸಪ್ರೇಟಾಗಿ ತೆಗೆದಿಡಿ. ಚೆಲ್ಲಬೇಡಿ, ಬೇಕಾಗುತ್ತೆ ಅದು, ಅದನ್ನು ತೆಗೆದಿಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಇದು ಫುಲ್ ಬೆಂದಿಲ್ಲ ಫ್ರೆಂಡ್ಸ್. ಇದನ್ನು ಒಂದು ದೊಡ್ಡ ಪಾತ್ರೆಗೆ ಮಟನ್ನೆಲ್ಲ ಹಾಕ್ಕೊಳ್ಳಿ. ಫುಲ್ ಬೆಂದಿರಬಾರ್ದು ಅನ್ನ, ಪುಡಿ ಪುಡಿ ಆದರೆ ಮಂದಿ ಚೆನ್ನಾಗಿ ಬರಲ್ಲ. ಈ ಮಟನಿಗೆ ಈಗ ದೊಡ್ಡ ತಪ್ಪಲೆಗೆ ಹಾಕೊಂಡು ಮಟನಿಗೆ ಅನ್ನನ ಅರ್ಧ ಅನ್ನ ಹಾಕ್ಕೊಳ್ಳಿ, ಫುಲ್ ಅಲ್ಲ, ಅರ್ಧ ಅನ್ನನ ಹಾಕ್ಕೊಳ್ಳಿ. ಅರ್ಧ ಭಾಗದಷ್ಟು ಹಾಕೋಬೇಕು. ಫುಲ್ ಬೇಯಿಸಿರಬಾರ್ದು, ಇದಿನ್ನೂ ಅಕ್ಕಿ ಥರನೇ ಇರಬೇಕು ಫ್ರೆಂಡ್ಸ್. ಆವಾಗಲೇ ಅದು ದಮ್ ಕಟ್ಟಾದ್ಮೇಲೆ ಬಿಡಿ ಬಿಡಿಯಾಗಿ ಚೆನ್ನಾಗಿರೋ ಮಂದಿ ರೆಡಿ ಆಗುತ್ತೆ. ಫುಲ್ ಬೆಂದರೆ ಈಗಲೇ ಬೆಂದಿದ್ರೆ ಇನ್ನು ದಮ್ ಕಟ್ಟಿದ್ಮೇಲೆ ಫುಲ್ ಬೆಂದ್ಬಿಟ್ಟು ಮುದ್ದೆ ಮುದ್ದೆ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ ಅದು. ಈಗ ಇದ್ರ ಮೇಲೆ ಹಸಿಮೆಣಸು ಹಾಕೋಬೇಕು. ನೋಡಿದ್ರಲ್ಲ, ಆವಾಗಲೇ ನಾವು ಹಸಿಮೆಣಸು ಯೂಸ್ ಮಾಡಿಲ್ಲ, ಇದು ಫ್ಲೇವರಿಗೋಸ್ಕರ, ಖಾರಕ್ಕೋಸ್ಕರ ಅಲ್ಲ ಇಷ್ಟು ಮೆಣಸು. ಇದು ಈ ಥರ ಹಾಕ್ಕೊಂಡು ದಮ್ ಕಟ್ಟಿದ್ರೆ ತುಂಬ ಚೆನ್ನಾಗಿ ಹಸಿಮೆಣಸು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ತೆಗೆದಿಟ್ಟಿದ್ವಲ್ಲ ಅದರಲ್ಲಿ ಅರ್ಧ ಕಪ್ ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳಿ. ಮಟನ್ ಬೇಯಿಸಿರೋ ನೀರು ತೆಗೆದಿಟ್ಟಿದ್ವಲ್ಲ ಅದರಲ್ಲಿ ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ ಇದಕ್ಕೆ. ಇದ್ರ ಮೇಲೆ ಉಳಿದಿರೋ ಅನ್ನನೂ ಹಾಕ್ಕೊಳ್ಳಿ ಪೂರ್ತಿಯಾಗಿ ಹಾಕ್ಕೊಂಡು ನೋಡಿ. ಇನ್ನೂ ಅಕ್ಕಿ ಥರನೇ ಇದೆ, ಇನ್ನೂ ಬೆಂದಿಲ್ಲ ಅದು ಸರಿಯಾಗಿ, ಆ ಥರನೇ ಇರಬೇಕು. ಆವಾಗ ದಮ್ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸೈಡಿಗೆ ಉಳಿದಿರೋ ಎಣ್ಣೆನ ಫುಲ್ಲಾಗಿ ಹಾಕೋಬಿಡಿ. ಇದು ವಿಡಿಯೋ ನಿಮಗೆ ಲೆಂತ್ ಅನಿಸುತ್ತೆ ಫ್ರೆಂಡ್ಸ್, ಮಾಡಿದಾಗ ತುಂಬ ಈಸಿ. ಇದು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಇವಾಗ ಗ್ರೀನ್ ಕಲರ್ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಕಲರ್ ಸಾಕು. ಒಂದು ಸೈಡಿಗೆ ಫುಲ್ ಹಾಕೋಬೇಡಿ, ಒಂದು ಸೈಡಿಗೆ ಇದನ್ನು ಹಾಕ್ಕೊಳ್ಳಿ.
ಈಗ ಇದೇ ಕಪ್ಪಿಗೆ ಆರೆಂಜ್ ಕಲರ್ನ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸೈಡಿಗೆ ಈ ಆರೆಂಜ್ ಕಲರ್ನ ಹಾಕ್ಕೊಳ್ಳಿ. ಈಗ 2 ಕಲರು ಮಿಕ್ಸ್ ಆದಮೇಲೆ ನಾವು ತೆಂಗಿನ ಚಿಪ್ ಇರುತ್ತಲ್ಲ ಅದರಲ್ಲಿ ಕೆಂಡ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಕೆಂಡ ಮನೇಲಿ ಒಲೆ ಇದ್ದವರು ಕೆಂಡನೇ ತೊಗೊಬಂದು ಇಟ್ಕೋಬೋದು. ನಾವು ಒಲೆ ಇಲ್ಲಲ್ಲ, ಗ್ಯಾಸಲ್ಲಿ ನಾವು ತೆಂಗಿನ ಚಿಪ್ಪಲ್ಲಿ ಕೆಂಡ ಮಾಡ್ಕೊಂಡಿದ್ದೀವಿ. ಅದು ಒಂದು 5 ನಿಮಿಷದಲ್ಲಿ ಕೆಂಡ ಆಗುತ್ತೆ ಫ್ರೆಂಡ್ಸ್. ಗ್ಯಾಸಲ್ಲೇ ಸುಟ್ಕೊಂಡು ಮಾಡ್ಕೋಬೋದು. ಈ ಕೆಂಡಗೆ ಈಗ ಸಣ್ಣ ಪ್ಲೇಟಲ್ಲಿ ಇಟ್ಟು ಇದ್ರ ಮೇಲೆ ಯಾವುದಾದ್ರೂ ಆಯಿಲ್ನ ಹಾಕೋಬೋದು. ನಾನು ಒಳ್ಳೆಣ್ಣೆನೇ ಹಾಕ್ಕೊಂಡಿದ್ದೀನಿ. ಅದು ಯಾಕಂದರೆ ದಮ್ ಕಟ್ಟೋಕ್ಕೋಸ್ಕರ. ನೋಡಿ, ಈ ಹೊಗೆ ಹೊರಗಡೆ ಬರೋಕ್ಕಿಂತ ಮುಂಚೆನೇ ದಮ್ ಕಟ್ಟಬೇಕು. ನಾನು ವೀಡಿಯೋಲಿ ಎಂತಾಗುತ್ತೆ ಅಂತ ದಮ್ ಇಟ್ಟು ತೋರಿಸಿಲ್ಲ. 10 ನಿಮಿಷ ದಮ್ಮಲ್ಲಿ ಇಟ್ಟು ಈಗ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ. ಈಗ ಮಟನ್ ಮಂದಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.